ಇಂದು ರಜೆ. ಕಲ್ಯಾಣದತ್ತ ಮಳೆಯ ಸುಳಿವೇ ಇಲ್ಲ. ಭೀಕರ ಬರ, ಪರಿಹಾರಕ್ಕೆ ರೈತರ ಆಗ್ರಹ. ನೆರೆ ಬರ, ಮುಂಗಾರು ಆಟ. ಕಂಪ್ಲೀಟ್ ಆಗಿ ಬರಗಾಲ ಆವರಿಸ್ತಾ ಇದೆ ರಾಜ್ಯದಲ್ಲಿ ಅನ್ನುವಂತ ಸಂದರ್ಭದಲ್ಲಿ ಅರ್ಧ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ. ದೇವರ ಕೃಪೆ, ದೇವರಿಗೋಸ್ಕರ ಸಾಕಷ್ಟು ಪ್ರಾರ್ಥನೆ ಎಲ್ಲ ಮಾಡಲಾಗಿತ್ತು, ಮಳೆ ಬರ್ಲಪ್ಪ ಅಂತ. ಆ ಪ್ರಾರ್ಥನೆ ಅರ್ಧ ಕರ್ನಾಟಕಕ್ಕೆ ಮಾತ್ರ ಫಲಿಸಿದಂತೆ ಕಾಣಿಸ್ತಾ ಇದೆ. ಇನ್ನು ಅರ್ಧ ಕರ್ನಾಟಕದಲ್ಲಿ ಮಳೆ ಇಲ್ಲ. ರಾಜ್ಯದಲ್ಲಿ ಮುಂಗಾರು ಮಳೆಯ ಚುರುಕು. ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಅನ್ನ ಕೊಡಲಾಗಿದೆ. ರಾಜ್ಯದಾದ್ಯಂತ ಮಳೆ ಆಗುವ ಮುನ್ಸೂಚನೆಯನ್ನ ಕೊಡಲಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಬರಗಾಲ ತಾಂಡವವಾಡ್ತಾ ಇದ್ರೆ, ಇನ್ನ ಕೆಲವು ಜಿಲ್ಲೆಗಳಲ್ಲಿ ಚೆನ್ನಾಗೇ ಮಳೆ ಬರ್ತಾ ಇದೆ. ಕರಾವಳಿ ಭಾಗದ ಜಿಲ್ಲೆಗಳು, ಅದರ ಜೊತೆಗೆ ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇರುವಂತದ್ದು. ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಕೊಡಲಾಗಿದೆ. ಯದ್ವಾ ತದ್ವಾ ಮಳೆ ಸುರಿಯುತ್ತೆ ಅಂತ. ಇನ್ನು ಬೆಂಗಳೂರು ಸೇರಿದಂತೆ 17 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ. ಇಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತ. ನಾವು ಉಳಿದ 11 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್, ಸಾಧಾರಣ ಮಳೆಯ ಅಲರ್ಟ್ ಅನ್ನ ಕೊಡಲಾಗಿದೆ. ಸೊ ಬಹುತೇಕ ಜಿಲ್ಲೆಗಳಿಗೆ ಮಳೆ ಅಲರ್ಟ್ ಅನ್ನ ಕೊಡಲಾಗಿರುವಂಥದ್ದು. ಮಲೆನಾಡು ಭಾಗ, ಕರಾವಳಿ ಭಾಗ, ಕಿತ್ತೂರು ಕರ್ನಾಟಕ ಭಾಗ ಆಗಿರ್ಬೋದು, ಬೆಂಗಳೂರು ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಮಲೆನಾಡು ಕರಾವಳಿಯಲ್ಲಿ ಮುಂಗಾರು ಚುರುಕುಗೊಂಡಿದೆ. ಮಲೆನಾಡು ಕರಾವಳಿಯ ಹಲವೆಡೆ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ. ಇದು ಉತ್ತರ ಕನ್ನಡದ 5 ತಾಲೂಕಿನ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ. ಮಳೆಯ ಪ್ರಮಾಣವನ್ನ ಆಧರಿಸಿ ತಾಲೂಕುಗಳಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ತಾಲೂಕುಗಳಿಗೆ, ಅಲ್ಲಿನ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ. ಶಿರಸಿ, ಸಿದ್ದಾಪುರ, ನೋಯ್ಡಾ, ದಾಂಡೇಲಿ, ಯಲ್ಲಾಪುರ ತಾಲೂಕಿನ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿರುವಂಥದ್ದು. ಇಂದು ಉತ್ತರ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಹಿನ್ನೆಲೆಯಲ್ಲಿ ಈ ರಜೆಯನ್ನ ಕೊಡಲಾಗಿದೆ. ಬೆಳಗಾವಿ, ಖಾನಾಪುರ ತಾಲೂಕಿನ ಶಾಲೆಗಳಿಗೂ ಕೂಡ ರಜೆಯನ್ನ ಕೊಡಲಾಗಿದೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿರುವಂಥದ್ದು. ಜಿಲ್ಲೆಯ 2 ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಬೆಳಗಾವಿಯ ಡಿಸಿ ಮೊಹಮ್ಮದ್ ರೋಷನ್ ಅವರು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಅಂಗನವಾಡಿಯಿಂದ ಪ್ರೌಢಶಾಲೆಯವರೆಗೂ ಇಂದು ರಜೆಯನ್ನ ಕೊಡಲಾಗಿದೆ. ಸಕಲೇಶಪುರದಲ್ಲಿ ಸರ್ಕಾರಿ, ಖಾಸಗಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಳೆಯ ಪ್ರಮಾಣವನ್ನ ಆಧರಿಸಿ ರಜೆಯನ್ನ ಕೊಡಲಾಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯ 2 ತಾಲೂಕುಗಳಲ್ಲಿ ಇಂದು ರಜೆ. ಶೃಂಗೇರಿ, ಕಳಸಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡಲಾಗಿದೆ. ಅಂಗನವಾಡಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕ್ಲೀನಾಗಿ ನೋಡ್ಕೊಳ್ಳಿ, ಯಾಕೆಂದ್ರೆ ಕೆಲವೊಂದು ಕಡೆ ಬರೀ ಶಾಲೆಗಳಿಗೆ ಮಾತ್ರ ರಜೆ, ಇನ್ನ ಕೆಲವು ಕಡೆ ಶಾಲೆ ಕಾಲೇಜುಗಳಿಗೂ ಕೂಡ ರಜೆಯನ್ನ ಕೊಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ 2 ತಾಲೂಕುಗಳಲ್ಲಿ ಇಂದು ರಜೆ ಇದೆ. ಸಾಗರ, ತೀರ್ಥಹಳ್ಳಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ತೀರ್ಥಹಳ್ಳಿಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದ್ರೆ, ಸಾಗರ ತಾಲೂಕಿನಲ್ಲಿ ಶಾಲೆಗಳಿಗೆ ಮಾತ್ರ ರಜೆಯನ್ನ ಕೊಡಲಾಗಿದೆ, ಕಾಲೇಜಿಗಲ್ಲ. ತೀರ್ಥಹಳ್ಳಿಯಲ್ಲಿ ಶಾಲಾ ಕಾಲೇಜಿಗೆ, ಸಾಗರ ತಾಲೂಕಿನಲ್ಲಿ ಶಾಲೆಗಳಿಗೆ ಮಾತ್ರ, 10ನೇ ಕ್ಲಾಸ್ವರೆಗೂ ಮಾತ್ರ ರಜೆಯನ್ನ ಘೋಷಣೆ ಮಾಡಲಾಗಿದೆ. PUC ಇಲ್ಲ. ಅಲ್ಲಿನ ತಹಶೀಲ್ದಾರ್ಗಳ ನಿರ್ಧಾರವನ್ನ ಕೈಗೊಂಡು ಆದೇಶವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿರ್ತಾರೆ ಜಿಲ್ಲಾಧಿಕಾರಿಗಳು. ಸೊ ಹೀಗಾಗಿ ಅಲ್ಲಿನ ತಹಶೀಲ್ದಾರ್ಗಳು ಅಲ್ಲಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಅದನ್ನು ಆಧರಿಸಿ ರಜೆಯನ್ನ ಕೊಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ, ಹಾಗೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ವಿನಯ್, ಇಬ್ಬರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ